ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹೆಣ್ಣು ಕುಟುಂಬದ ಕಣ್ಣು ಅಂತಾರೆ. ಆ ಕುಟುಂಬದ ಕಣ್ಣಿಗೆ ಹುಣ್ಣಾದ್ರೆ ಅವಸ್ಥೆ ಅಯೋಮಯ. ಅದರಲ್ಲೂ ಕೂಡ ಜಗಜ್ಜನನಿ ಆದಂಥ ಮಕ್ಕಳಿಗೆ ಹೊತ್ತು ಹೆತ್ತು ಬೆಳೆಸುವಂಥ ಆ ತಾಯಿಗೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಆಗ್ಬಿಟ್ರೆ ಅವ್ರು ಏನ್ ಮಾಡ್ಬೇಕು ಅಂತ ದಿಗಿಲಾಗೋಗ್ಬಿಡುತ್ತೆ. ಬನ್ನಿ, ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿ. ಪರಿಮಳ ದೇವಿ ಕೇವಲ ಒಂದು ಸ್ತ್ರೀರೋಗ ತಜ್ಞೆ ಅಥವಾ ಪ್ರಸೂತ ತಜ್ಞೆ ಅಲ್ಲ, ವಿಶ್ವದಲ್ಲೇ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಮಾಡಿ ಈ ಕಂಠದ ಕ್ಯಾನ್ಸರ್ನ ಸ್ಕ್ರೀನಿಂಗ್ ಮಾಡೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡದಂಥವ್ರು. PSOGದ ಆರ್ಯಭಟ ಪ್ರಶಸ್ತಿ ಪಡೆದಂಥವ್ರು. 38 ವರ್ಷದಿಂದ ನುರಿತ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪರಿಮಳ ದೇವಿಯವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ಬನ್ನಿ. ನಮಸ್ಕಾರ ಮೇಡಮ್. ಚೆನ್ನಾಗಿದೆ. ಈ ಸುಂದರ ಮುಂಜಾನೆ ಇವತ್ತು ನನಗೆ ತುಂಬಾ ವಿಶೇಷ. ಯಾಕೆ ಅಂತಂದ್ರೆ ನನ್ನ ಎದುರುಗಡೆ ಕೂತಿರೋರು ಗುರು ತಸ್ಮೈ ನಮಃ, ಗುರು ದೇವರ ಒಂದು ಭಾಗ ಅಂತ ನಾವೆಲ್ಲರೂ ನಂಬಿದ ಒಂದು ಭಾರತೀಯ ಜನತೆ. ನನಗೆ ಇದು ಹಾರ್ಟ್ ಇಲ್ಲಿದೆ, ರಕ್ತನಾಳ ಅದಕ್ಕೆ ಹೀಗೆ ಹೋಗುತ್ತೆ, ECG ಅಂದ್ರೆ ಏನು ಅಂತ ಹೇಳಿಕೊಟ್ಟ ನನ್ನ MBBS ನನ್ನ ಟೀಚರ್ ಗುರುಗಳು, ಅವರು ನನ್ನನ್ನು ಇವತ್ತು ಮಾತಾಡಿಸ್ತಾ ಇದ್ದಾರೆ. ಬಾಯಿ ತುಂಬ ನನ್ನನ್ನ ಹೊಗಳಿ ಆಶೀರ್ವಾದ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಎಷ್ಟು ಅರ್ಹಳ ಗೊತ್ತಿಲ್ಲ. ಅದಕ್ಕೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ನಿಮಗೂ ಮತ್ತು ನಿಮ್ಮ ಎಲ್ಲ ಟೀಮ್ನವ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರಿಮಳ ದೇವಿ, ಇವಾಗ ಹೇಳಿದ್ರಿ 3 B's: ಬೋಲ್ಡ್, ಬ್ಯೂಟಿಫುಲ್ ಅಂಡ್ ಬ್ರೇನಿ. ಹಾಗಾಗಿ ಇವತ್ತು ಪರಿಮಳ ದೇವಿ ಅವರು ಹಾರ್ಸಸ್ ಮೌತ್ ಅಂತಿರಲ್ಲ, ಹಾಗೆ ಅದರಲ್ಲೇ ತಜ್ಞರಾದವರು ಇವತ್ತು ನಿಮಗೆ ಕಂಠದ ಈ ಕ್ಯಾನ್ಸರ್ ಬಗ್ಗೆ ಹೇಳ್ಕೊಳ್ತಾರೆ. ಹೇಳಿ ಪರಿಮಳ ದೇವಿ. ಈಗ ನಾವು ಗರ್ಭಕೋಶದ ಕುತ್ತಿಗೆ ಕ್ಯಾನ್ಸರ್ ಬಗ್ಗೆ ಒಂದು ತಿಳುವಳಿಕೆಯನ್ನ ಹಂಚ್ಕೊಳ್ತಾ ಇದ್ದೇವೆ. ಗರ್ಭಕೋಶದ ಕುತ್ತಿಗೆ ಕ್ಯಾನ್ಸರ್ ಬಗ್ಗೆನೆ ಯಾಕೆ ನಾನು ಅದ್ರ ಬಗ್ಗೆ ಅಷ್ಟು ಒಂದು ವಿಶೇಷವಾಗಿ ಧ್ಯಾನ ಅಥವಾ ಅದ್ರ ಬಗ್ಗೆ ತಿಳಿತಾ ಹೋದೆ. ನನ್ನ ಒಂದು MBBS ಬೇಸ್ ಆದ್ಮೇಲೆ ಅಂದ್ರೆ ನಾನು ಮತ್ತೆ ಸ್ತ್ರೀರೋಗ ತಜ್ಞೆಯ ಒಂದು ಕೋರ್ಸ್ ಮಾಡ್ತಾ ಇರುವಾಗ ಪೋಸ್ಟ್ ಗ್ರಾಜುಯೇಷನ್ ನಮಗೆ ಕ್ಯಾನ್ಸರ್ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಇದಕ್ಕೆಲ್ಲ ಕಳಿಸ್ತಾರೆ. ಅಲ್ಲಿ ಹೋದಾಗ ನಮ್ಗೆ ಹುಬ್ಬಳ್ಳಿಯಿಂದ ನವನಗರ ಹಾಸ್ಪಿಟ್ಲು, ಕ್ಯಾನ್ಸರ್ ಹಾಸ್ಪಿಟ್ಲ್ ಹತ್ರ 1 ವಾರ 10 ದಿವಸ ನಮ್ಮನ್ನು ಕಳಿಸೋರು, ಹೆಚ್ಚಿನ ಒಂದು ತಿಳ್ಕೊಂಡ್ ಬನ್ನಿ ಅಂತ. ಆ ಸಮಯದಲ್ಲಿ ಇಟ್ ಇಸ್ ವೇ ಬ್ಯಾಕ್ ಇನ್ 1984 ಮೇಡಮ್. ನೀವು ನಮ್ಗೆ ಗುರುಗಳಿದ್ದ ಸಮಯ. ಆ ಸಮಯದಲ್ಲಿ ಏನು ಅಂದ್ರೆ ಅಲ್ಲಿ ಹೋದಾಗ ನಾವು ಹೆಣ್ಮಕ್ಳು ಪಾಪ, ಇವಾಗಾದ್ರೂ ಹೆಣ್ಮಕ್ಳಿಗೆ ಸ್ವಲ್ಪ ವಿದ್ಯೆ ಅದು ಇದು ಜಾಸ್ತಿ ಇದೆ. ಅದು ನಾರ್ತ್ ಕರ್ನಾಟಕ ಸೈಡ್ ಅಲ್ಲಿ 3ನೇ ಸ್ಟೇಜು 4ನೇ ಸ್ಟೇಜ್ ಕ್ಯಾನ್ಸರ್ ಇಂದ ಬಂದು ರಕ್ತ ಕಾರ್ಕೊಂಡು ಯೂರಿನ್ ಅಲ್ಲೇ ಮಾಡ್ಕೊಂಡು 3 ಮೂಲೆಗೂ ಜನ ತುಂಬ್ಕೊಂಡ್ಬಿಟ್ಟಿರ್ತಿದ್ರು. ಯಾಕೆಂದ್ರೆ ಇವಾಗಂದ್ರೆ ವಿಶೇಷವಾಗಿ ಕಾರ್ಪೊರೇಟ್ ಹಾಸ್ಪಿಟಲ್ ಅದು ಇದು ಬಂದಿದೆ, ಕೆಲವ್ರದೆಲ್ಲ ಇನ್ಶೂರೆನ್ಸ್ ಆತರ ಬಂದಿದೆ. ಅವಾಗ ಏನಂದ್ರೆ ಏನು ಇಲ್ಲದ ಕಾಲ. ನಿಮ್ ಕೈನಲ್ಲಿ ದುಡ್ಡಿದ್ರೆ ಪ್ರೈವೇಟ್ಗಳು ಕಡಿಮೆ ಇತ್ತು ಅವಾಗ. ನಾನು ಅದನ್ನ ನೋಡಿ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರ್ ಬರ್ತಿತ್ತು. ಯಾಕಂದ್ರೆ ಒಂದ್ ಹೆಣ್ಣಿಗೆ ಹೇಳಿದ್ರೆ ಸಂಸಾರದ ಕಣ್ಣು, ಅವಳು ಸುತ್ತ ಫುಲ್ ಒಂದು ಸಾಮ್ರಾಜ್ಯನೇ ತಿರುಗ್ತಾ ಇರುತ್ತೆ. ಮಕ್ಕಳು, ಮರಿಗಳು, ಮತ್ತೆ ಮನೇಲಿರೋ ಜನಗಳು ಎಲ್ಲಾನು ಸುಖವಾಗಿರೋ ಅವಳಿಗೆ ಈ ರೀತಿ ದುಸ್ಥಿತಿ ಎಲ್ಲ ಅಂತ ನನಗೆ ಅವಾಗ ಸರ್ವೈಕಲ್ ಕ್ಯಾನ್ಸರ್ ಪೇಷಂಟ್ಸ್ ನ ನೋಡ್ತಿದ್ದೆ ನಾನು. ಬ್ರೆಸ್ಟ್ ಅವಾಗ ತುಂಬಾ ಕಡಿಮೆ ಇತ್ತು, ಇವಾಗ ಬ್ರೆಸ್ಟ್ ಕೂಡ ಅದಕ್ಕೆ ಸಮವಾಗಿ ಹೋಗ್ತಾ ಇದೆ. ಸೊ ಇದನ್ನ ನೋಡಿದಾಗ ನನಗೆ ಅದ್ರ ಬಗ್ಗೆ ವಿಶೇಷವಾಗಿ ನಾನು ಒಂದು ಅಬ್ಸ್ಟೆಟಿಕ್ಸ್ ಗೈನಿಕ್ ಜೊತೆಗೆ ಒಂದು ಒಲವನ್ನು ಬೆಳೆಸ್ಕೊಂಡೆ. ಇದ್ರ ಬಗ್ಗೆ ನಾನು ಏನಾದ್ರು ಒಂಚೂರು ಮಾಡ್ಬೇಕು, ಒಂದು ಸಾಸಿವೆ ಸ್ಟಾರ್ ಏನಾದ್ರು ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂತು. ನಂತರ ಒಂದು ಜರ್ನಿ ಆಯ್ತು. ಇವಾಗ ಅದು ಸರ್ವೈಕಲ್ ಕ್ಯಾನ್ಸರ್ ಹೇಗ್ ಪ್ರಾರಂಭ ಆಗುತ್ತೆ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಈಗ ಬೇರೆ ಎಲ್ಲ ಕ್ಯಾನ್ಸರ್ ನಲ್ಲಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾವ ಕ್ಯಾನ್ಸರ್ ಯಾವ್ದಕ್ಕಾಗುತ್ತೆ ಅಂತ, ಎಸ್ಪೆಷಲಿ ಬ್ರೆಸ್ಟ್ ಅಥವಾ ಲಿವರ್ ಯಾವ್ದೋ ಒಂದಿದ್ರೆ ಲೈಫ್ ಸ್ಟೈಲ್ ಏನಿರ್ಬೋದು. ಇಲ್ಲಿ ಇದಕ್ಕೆ ನಿರ್ದಿಷ್ಟವಾದ ಒಂದು ಕಾರಣ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ನಮ್ಗೆ. ದಟ್ ಈಸ್ ಕಾಲ್ಡ್ ಆಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಟ್ಯಾಕ್ ಮಾಡಿದಾಗ ಹೇಗೆ ಅಟ್ಯಾಕ್ ಮಾಡುತ್ತೆ? ಸಾಧಾರಣವಾಗಿ ಇದಕ್ಕೆ ಮುಖ್ಯವಾಗಿ ಒಂದು ಕಾಂಟ್ಯಾಕ್ಟ್ ಬರೋದು ಅಂತಂದ್ರೆ ಸೆಕ್ಷುವಲ್ ಕಾಂಟ್ಯಾಕ್ಟ್. ಒಂದು ಮದುವೆಯಾದ ಮಹಿಳೆಯರಿಗೆ ಒಂದು ದಾಂಪತ್ಯ ಜೀವನ ಒಂದು ಅಂಗ. ಅದು ಮಕ್ಕಳು ಆಗ್ಬೇಕಾದ್ರೆ ದಾಂಪತ್ಯ ಒಂದು ಏನು ಲೈಂಗಿಕ ಕ್ರಿಯೆ ಆಗ್ಲೇಬೇಕು. ಸೆಮೆನ್ ನಲ್ಲಿ ಇರುವ ಒಂದು ವೈರಸ್ಗಳು ಅವಳ ಸರ್ವಿಕ್ಸ್ ನಾನು ಹಾಗೆಯೇ ಇದು ಪಿಕ್ಚರ್ ನ ತೋರಿಸ್ತೇನೆ. ಅವಳ ಸರ್ವಿಕ್ಸ್ ನ ಯೋನಿ ದ್ವಾರದಿಂದ ಹೋಗಿ ಇಲ್ಲಿ ಏನಾದ್ರೂ ಅಟ್ಯಾಕ್ ಮಾಡಿದ್ರೆ ಎಲ್ಲಾನು ಒಂದೇ ಸಮ ಗಾಯ ಆಗುತ್ತೆ ಅಂತ ಅಲ್ಲ, ಬಟ್ ನಿಧಾನಕ್ಕೆ ಅವಳಿಗೆ ಅದ್ರೊಳಗಿರೋ ಒಂದು ವೈರಸ್ ವಿರುಲೆನ್ಸ್ ಏನು ಅಂತ. ಈಗ ನಮ್ಮ ಒಂದು HPV ವೈರಸ್ಗಳಲ್ಲಿ 200 ಮೇಲೆ ಟೈಪ್ಸ್ ಇದೆ. ಆ ಕೆಲವು ವೈರಸ್ಗಳು 16, 18 ಇತ್ತದು ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿ ಅಲ್ಲೇ ಇದ್ದಾಗ ಅದು ನಿಧಾನವಾಗಿ ವೈಟ್ ಡಿಸ್ಚಾರ್ಜ್ ಅಥವಾ ದಾಂಪತ್ಯ ಜೀವನ ಲೈಂಗಿಕ ಕ್ರಿಯೆ ಆದ್ಮೇಲೆ ಬ್ಲೀಡಿಂಗ್ ಆಗೋದು,
ಇದೆಲ್ಲ ಕಾರಣಗಳಿಂದ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಸ್ ದ ಫಸ್ಟ್ ಕಾಂಟ್ಯಾಕ್ಟ್, ಅದರಿಂದ ಗರ್ಭಕೋಶದ ಕುತ್ತಿಗೆ ಕ್ಯಾನ್ಸರ್ ಇದು ಬರಬಹುದು. ಗಂಡನಿಂದ ಬಂದಂತ ಇನ್ಫೆಕ್ಷನ್ ಇಂದ ಅವ್ರಿಗೆ ಬಿಳೆ ಡಿಸ್ಚಾರ್ಜ್ ಅಂದ್ರೆ ವೈಟ್ ಡಿಸ್ಚಾರ್ಜ್, ಬಿಳೆ ಸೆರಗು ಅಂತಾರೆ. ಸಾಮಾನ್ಯವಾಗಿ ಎಲ್ಲಾ ಬಿಳೆ ಸೆರಗುನವರು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಅದು ಅದು ಶುಚಿತ್ವ ಕಾಪಾಡೋದು ಬಹಳ ಕಡಿಮೆ. ಹಾಗಾದ್ರೆ ಈ ಬಿಳೆ ಸೆರಗು ಬರಬಾರ್ದು ಅಂತಂದ್ರೆ ಅದನ್ನ ಆಮೇಲೆ ಮಾತಾಡೋಣ. ಈ ಸ್ಪೆಷಲಿ ಸರ್ವಿಕ್ಸ್ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡುವಂತ ಈ ವೈರಸ್ ಅನ್ನ ತಡೆಗಟ್ಟಕ್ಕೆ ಏನಾದ್ರೂ ಇದೆನಾ? ಇದೆ, ಖಂಡಿತವಾಗ್ಲೂ ಇದೆ. ಇವಾಗ ನಾವ್ ಹೇಳಿದ್ವಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಒಂದು ಮುಖ್ಯವಾದ ಒಂದು ಘಟ್ಟ, ಅದರಿಂದ ಬರ್ಬೋದು. ಆದ್ರೆ ಈಗಿನ ಒಂದು ಅಧ್ಯಯನ ಪ್ರಕಾರ ಏನ್ ಕಂಡು ಬಂದಿದೆ ಅಂದ್ರೆ ಇದು ಬಾಯಿಯಿಂದನೂ, ಯಾಕಂದ್ರೆ ಇದೇ ವೈರಸ್ ಕೂಡ ಬಾಯಿಯಲ್ಲೂ ಇರುತ್ತೆ, ನಮ್ದು ಗುದದ್ವಾರ ಅಂತ ಏನಂತೀವಿ ಮೋಷನ್ ಏರಿಯಾ ಅಲ್ಲಿನೂ ಇರುತ್ತೆ, ಅಲ್ಲಿಂದ ಕೂಡ ಇದು ಹರಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾವು ಯಾರಿಗಾದ್ರೂ ಕ್ಯಾನ್ಸರ್ ಇದೆ ಅಂದ್ರೆ ಅದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂತಾನೆ ಹೇಳೋ ದಿನಗಳು ಹೋಯ್ತು ಇವಾಗ. ಆದ್ರೆ ಅದು ಮುಖ್ಯವಾದ ಒಂದು. ಬಟ್ ಈ ಒಂದು ವೈರಸ್ ನ ತಡೆಗಟ್ಟಬಹುದು ಅನ್ನೋದು ನಮಗೆ ಯಾವಾಗ ಗೊತ್ತಾಯ್ತು ಅಂತಂದ್ರೆ ಈಗ ಒಂದು ವೇ ಬ್ಯಾಕ್ ಇನ್ 1999, 98 ಇಂದಾನೆ ಈ ವೈರಸ್ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬಂದ್ಬಿಡ್ತು ರಿಸರ್ಚ್ ಇಂದ. ಆ ವೈರಸ್ಗೆ ಒಂದು ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಿದ್ರು, HPV ವ್ಯಾಕ್ಸಿನ್ ಅಂತಂದು. ಆ ವ್ಯಾಕ್ಸಿನ್ ಏನಂದ್ರೆ ಲೈವ್ ವ್ಯಾಕ್ಸಿನ್ ಅಲ್ಲ, ಅದು ಸುಮ್ಮನೆ ಅದು ಡೆಡ್ ವೈರಸ್ DNA ತೆಗೆದ್ಬಿಟ್ಟು ಆ ಕಂಟೆಂಟ್ ನ ವೈರಸ್ ಅದು ವ್ಯಾಕ್ಸಿನ್ ಮೂಲಕ ಕೊಡೋದ್ರಿಂದ ಸಾಧಾರಣವಾಗಿ ಯಾವಾಗ ಕೊಡ್ಬೇಕಪ್ಪ ಅಂದ್ರೆ HPV ವ್ಯಾಕ್ಸಿನ್, ಗಾರ್ಡಸಿಲ್ ಅಂತಾರೆ, ಸರ್ವವ್ಯಾಕ್ ಅಂತಾರೆ, ಇದೆರಡು ಹೆಸರುಗಳು ನಾವು ಹೇಳಿದ್ರು ತಪ್ಪೇನಿಲ್ಲ. ಇವೆರಡು ಹೆಸರೆಲ್ಲ ಸಿಗ್ತಾ ಇರೋದು. ಇದನ್ನ 9 ರಿಂದ 14 ವರ್ಷದ ಯಂಗ್ ಹುಡುಗಿಯರಿಗೆ ಕೊಡ್ಬೇಕು, ಇಲ್ಲ ಅಂತಂದ್ರೆ 26 ಮುಗಿದ್ರೊಳಗೆ ಕೊಡ್ಬೇಕು, 2 ಡೋಸ್ ಅಥವಾ 3 ಡೋಸ್. ಯಾಕೆ 9 ರಿಂದ 14 ವರ್ಷಕ್ಕೆ ಯಾಕೆ ಕೊಡ್ಬೇಕು? ಪಾಪ ಎಳೆ ಮಕ್ಕಳು, ಯಾಕಂದ್ರೆ ಇಮ್ಯುನಾಲಜಿಕಲ್ ಸಿಸ್ಟಮ್ ಅವಾಗ ಡೆವಲಪ್ ಆಗ್ತಾ ಇರುವಾಗ ಈ ವ್ಯಾಕ್ಸಿನ್ ಕೊಟ್ಟಾಗ ನಾವು ಆಂಟಿಜನ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಆ ಆಂಟಿಜನ್ ಉತ್ಪತ್ತಿ ಆದಾಗ ಅದು ಅವರಿಗೆ ಮುಂದೆ ಅವರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಲೈಂಗಿಕ ಕ್ರಿಯೆನೇ ಆಗ್ಲಿ ಅಥವಾ ಯಾವ್ದೋ ಒಂದು ಫೋಮೈಟ್ ಇನ್ಫೆಕ್ಷನ್ ಆಗ್ಬೋದು, ಗುದದ್ವಾರದಿಂದನೇ ವೈರಸ್ ಹೋಗಿ ಸರ್ವಿಕ್ಸ್ ನ ಎಂಟ್ರಿ ಆಗ್ಬೋದು, ಅವಳಿಗೆ ಅಬಾರ್ಷನ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು. ಆ ಸಮಯದಲ್ಲಿ ಗರ್ಭಕೋಶದ ಕುತ್ತಿಗೆ ತುಂಬಾ ಒಂದು ಸಾಫ್ಟ್ ಆಗಿ ಮುನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿರುತ್ತೆ ಇವಾಗ ಡೆಲಿವರಿ ಆದಾಗ ಎಲ್ಲ. ಅಂತ ಸಮಯದಲ್ಲಿ ಅದು ಹೋಯ್ತು ಅಂದ್ರೆ ಹೆಚ್ಚಿನ ಒಂದು ರೀತಿಯ ಕ್ಯಾನ್ಸರ್ ಚೇಂಜಸ್ ಅದು ಮಾಡ್ಬೋದು. ಆದ್ರಿಂದ ಈ ವ್ಯಾಕ್ಸಿನ್ ಬಂದಿರೋದು ನಮ್ಗೆಲ್ಲರಿಗೂ ಒಂದು ಬೂನ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ತಿಳುವಳಿಕೆ ತಿಳ್ಕೊಂಡು 9 ರಿಂದ 14 ವರ್ಷದ ಹೆಣ್ಮಕ್ಳಲ್ಲಿ ಒಂದು ಇಲ್ಲಿ ಯಾಕೆ ನಾನು ಇದಕ್ಕೆ ಮಹತ್ವ ಕೊಡ್ತಾ ಇದ್ದೀನಿ ಅಂದ್ರೆ, ಹೋದ ವರ್ಷದ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕಾಗಿನೇ ಇಟ್ಟು ಹೆಣ್ಣು ಮಕ್ಕಳಿಗೆ ಈ ಕಾಯಿಲೆ ಬರಬಾರ್ದು ಅಂತ ವ್ಯಾಕ್ಸಿನ್ಗೆ ಹಣವನ್ನ ಇಟ್ರು. ಇದು ಇಡೀ ದೇಶದಲ್ಲಿ ಪ್ರಥಮ ಬಾರಿ ಆದಂತದ್ದು. ಹಾಗಾಗಿ ಇದು ಹೆಣ್ಣು ಮಕ್ಕಳಿಗೆ ತಿಳಿಯಲೇಬೇಕಾದಂತ ವಿಚಾರ. ದಯವಿಟ್ಟು ವಿಷಯ. ಹೌದು, ಎಷ್ಟೇ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟರು ನಮ್ಮ ಜನ ಇದು ಪಕ್ಕದ ಮನೆಯವ್ರಿಗೆ ಆಗ್ತಾ ಇದೆ ಬಿಡು ಕಾಯಿಲೆ, ನನಗೇನ್ ಆಗ್ತಾ ಇಲ್ಲ ಅನ್ನೋ ಒಂದು ಧೋರಣೆ ಮಾಡ್ತಾರೆ. ತಪ್ಪು. ಯಾಕಂದ್ರೆ ಈ ವೈರಸ್ ಗೊತ್ತಾಗಿರೋದ್ರಿಂದ ಈ ಕಾಯಿಲೆನ ಸಾಕಷ್ಟು ಮಟ್ಟಿಗೆ ನಾವು 80% ತಡೆಗಟ್ಟಬಹುದು. ಅದಕ್ಕೂ ಮಿಕ್ಕಿ ಅವ್ರು ಏನಾದ್ರೂ ಬೇರೆ ಒಂದು ಹ್ಯಾಬಿಟ್ಸ್ ಗಳು ಇತ್ತು ಅಂತಂದ್ರೆ, ಅಕಸ್ಮಾತ್ ಸ್ಮೋಕಿಂಗ್ ಇತ್ತು ಅವರಿಗೆ, ಅಥವಾ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇತ್ತು, ಅಥವಾ ಅವರಿಗೆ ಒಬೆಸಿಟಿ ಇತ್ತು, ಆಮೇಲೆ ಅವರಿಗೆ ಇಮ್ಯುನೋ ಡಿಫಿಷಿಯನ್ಸಿ ಆ ತರ ಏನಾದ್ರು ಇದ್ದಾಗ ಈ ಕಾಯಿಲೆನ ತಡೆಗಟ್ಟೋದು ಕಷ್ಟ ಆಗ್ಬೋದು. ಆದ್ರೆ ಈ ವೈರಸ್ ಈ ವ್ಯಾಕ್ಸಿನ್ ಕೊಡೋದ್ರಿಂದ 26 ವರ್ಷದವ್ರಿಗೆ, 26 ವರ್ಷ ಆದ್ಮೇಲೆ ಮತ್ತೆ ಏನ್ ಮಾಡ್ಬೇಕು? ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳು ಮದುವೆ ಆಗದೆ ಒಂದ್ 26-27 ವರ್ಷದ ಮೇಲೆ, ಅವಾಗಲೂ ಕೂಡ ತಗೋಬಹುದು. ಆದ್ರೆ ಒಂದ್ ಸ್ವಲ್ಪ ಅದ್ರ ಪ್ರೊಟೆಕ್ಷನ್ 80% ಬರ್ಬೋದು, ಮೊದ್ಲೇ ತಗೊಂಡ್ರೆ 90% ಬರ್ಬೋದು. ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ ಅಂತ. ಹೌದು, ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ ಅಂತ. ಹೌದು. ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಕ್ರೀನಿಂಗ್ ಅಂತ ಮಾಡಿಸ್ಕೊಳ್ಳೇಬೇಕು, ಪ್ಯಾಪ್ಸ್ಮಿಯರ್. ಅದಕ್ಕೆ ತುಂಬಾ ಹಿಂದೆಂಟ್ ಹಾಕ್ತಾರೆ. ಈ ವ್ಯಾಕ್ಸಿನ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ತಗೋಬೇಕು ಅಂತಾನು ಇಲ್ಲ, ಹಾಗೇನು ತಗೋಬಹುದು ಬಂದು. ಅದ್ರ ಸ್ಕ್ರೀನಿಂಗ್ ಮಾಡಿಸ್ಕೊಂಡಾಗ ಅವ್ರಿಗೆ ಏನ್ ಹುಣ್ಣಿದ್ಯಾ, ಆ ಹುಣ್ಣಿದ್ರೆ ಸುಮ್ಮನೆ ಸಿಂಪಲ್ ಆಗಿ ಏನಾದ್ರು ಒಂದು ವೈರಸ್ ಇನ್ಫೆಕ್ಷನ್ ಅಥವಾ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಟ್ರೈಕೋಮನಾಸ್ ಅಂತೀವಿ, ಕ್ಯಾಂಡಿಡಾ ಅಂತೀವಿ, ಅದರಿಂದ ಆಗಿದೆಯಾ, ಅಥವಾ ಏನಾದ್ರು ಹಳೆ ಒಂದು ಟೇರ್ ಆಗಿರ್ತಲ್ಲ, ಪಾಪ ಅವಳು ಜನ್ಮವಿದ್ದ ಒಂದು ಹೆಣ್ಮಗಳಾಗಿರ್ತಾಳೆ, 2-3 ಮಕ್ಳು ತಾಯಿ ಇರ್ತಾಳೆ, ಅದರಿಂದ ಏನಾದ್ರೂ ಇದು ವೈಟ್ ಡಿಸ್ಚಾರ್ಜ್ ಆಗ್ತದೆ. ಅದಕ್ಕೆ ಒಂದು ತಿಳ್ಕೋಬೇಕು, ಎಲ್ಲಾ ವೈಟ್ ಡಿಸ್ಚಾರ್ಜ್ಗಳು ಕ್ಯಾನ್ಸರ್ ಅಲ್ಲ. ಈ ಒಂದು ಪಾಯಿಂಟ್ ಮಾತ್ರ ಅವ್ರು ಅರ್ಥ ಮಾಡ್ಕೋಬೇಕು. ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಅಂತಾನೆ ತುಂಬಾ ಹೆದರ್ಕೊಂಡು ಓಡ್ಬೋರು ಅವ್ರು. ಇವಾಗ ಪರವಾಗಿಲ್ಲ, ಸ್ವಲ್ಪ ತಿಳುವಳಿಕೆ ಇದೆ, ವೈಟ್ ಡಿಸ್ಚಾರ್ಜ್ ಆಗ್ಬಿಟ್ಟಿದೆ, ನಮ್ದು ಕತೆ ಮುಗಿದು, ನಮ್ಗೆ ಕ್ಯಾನ್ಸರ್ ಬಂದ್ಬಿಡ್ತು ಅಂತ. ಒಂದ್ ರೀತಿಯಿಂದ ಫಿಯರ್ ಇಸ್ ದ ಕೀ ಅನ್ನೋ ಹಾಗೆ ವೈಟ್ ಡಿಸ್ಚಾರ್ಜ್ ಇದ್ದವರು ಬಂದು ಪ್ಯಾಪ್ ಸ್ಮಿಯರ್ ಮಾಡಿಸ್ಕೊಂಡು ಇದ್ ಮಾಡ್ಕೊಳ್ಳೋದು ವಾಸಿ ಅಲ್ವಾ? ಒಂದ್ ರೀತಿಯಿಂದ ಅದನ್ನು ಒಳ್ಳೇದೇ, ಅದು ಒಳ್ಳೇದು. ಬಟ್ ಅದನ್ನ ಮನಸ್ಸಿಗೆ ತಗೊಂಡು ಅದು ಸುಮ್ಮನೆ ಅದೆಲ್ಲ ಮಾಡುದು ತಜ್ಞರ ಹತ್ರ ಬರ್ಬೇಕು. ಪ್ಯಾಪ್ ಸ್ಮಿಯರ್ ಬಗ್ಗೆ 2 ನಿಮಿಷ ಹೇಳ್ತೀನಿ, ಯಾಕಂದ್ರೆ ಅದೇನು ತುಂಬಾ ಸೀರಿಯಸ್ ಆಗಿ ನೋವು ಮಾಡೋಂತ ಟೆಸ್ಟ್ ಅಲ್ಲ. ಸುಮ್ಮನೆ ಅವರಿಗೆ ಯೋನಿ ದ್ವಾರದಿಂದ ಇರೋ ಒಂದು ಸೆಕ್ರೀಷನ್ ಅನ್ನ, ದ್ರವವನ್ನ ತೆಗೆದು ಸ್ಲೈಡ್ ಮೇಲೆ ಹಾಕಿ ಕಳಿಸಿದಾಗ, ಅದಕ್ಕೊಂದು ಸ್ಟೈನ್ ಹಾಕಿ ನೋಡೋದ್ರಿಂದ ಪೆಪಿನಿಕೋಲಾ ಸ್ಟೈನ್ ಹಾಕಿ ನೋಡಿದಾಗ ಅಲ್ಲಿ ಏನಾದ್ರೂ ಕೆಲವು ಸೆಲ್ಸ್ಗಳು, ಆ ಸರ್ವಿಕ್ಸ್ ಸೆಲ್ಸ್ಗಳು ಚೇಂಜಸ್ ನ ತೋರಿಸ್ತಿದೆ. ಆ ಚೇಂಜಸ್ ಟೈಮ್ ನಾವು ನೋಡ್ಬಿಟ್ರೆ
100ಕ್ಕೆ 100 ಅವ್ಳ ಕಾಯಿಲೆ ವಾಸಿ. ಓಕೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು, 100ಕ್ಕೆ 100. ಬಟ್ ಆ ಟೈಮ್ನಲ್ಲಿ ಅವ್ರು ಪ್ಯಾಪ್ಸ್ಮಿಯರ್ನ ಒನ್ಸ್ ಇನ್ 2 ಇಯರ್ಸ್ ಹಿಂಗ್ ಮಾಡಿಸ್ಕೊಡದೆ, ಒನ್ಸ್ ಇನ್ 2 ಇಯರ್ಸ್ ಮಾಡಿಸ್ತಾನೆ ಹೋಗ್ಬೇಕು. ಯಾಕಂದ್ರೆ ಇದು ಜೀವನದ ಪರಿಕ್ರಮ ಅಲ್ವಾ, ಅವ್ರು ಮುಂದೆ ಯಾಕಂದ್ರೆ ದಾಂಪತ್ಯ ಜೀವನದಲ್ಲಿ ಮುಂದೆ ಹೋಗ್ತಾನೆ ಇರ್ತಾರೆ. ಅರ್ಲಿ ಸ್ಟೇಜ್ ಅಲ್ಲೇನೆ ಕಂಡುಹಿಡಿದ್ರೆ ಟ್ರೀಟ್ಮೆಂಟ್ ಕೊಡೋದು ಹೌದು. ನಿಮಗೂ ಸುಲಭ ಆಗತ್ತೆ. ಹಾಗಾಗಿ ಪ್ರಿವೆಂಟಿವ್, ಅರ್ಲಿ ಪ್ರಿವೆನ್ಷನ್. ಹೌದು ಡಿಟೆಕ್ಷನ್, ಹೌದು, ಸ್ಟಿಚ್ ಇನ್ ಟೈಮ್ ಸೇವ್ಸ್ ಹೌದು, 9 ಹೌದು. ಅನ್ನೋ ಹಾಗೆ ಬೇಗನೆ Correct, ಬಂದು correct. ಪ್ರತಿ ವರ್ಷನೋ ಅಥವಾ 2 ವರ್ಷಕ್ಕೊಂದ್ಸಲ ಮಾಡಿಸ್ಕೊಳ್ಳೋದು ವಾಸಿ. ಹೌದು. ಈಗ 25 ವ್ಯಾಕ್ಸಿನ್ ಬಗ್ಗೆ ಮದುವೆ ಆದ ಹೇಳಿದ್ರಲ್ಲ, ನಂತರ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಈಗ ಸೊ ವ್ಯಾಕ್ಸಿನ್ ಬಗ್ಗೆ ಈ ಟೆಸ್ಟ್ ಹೇಳಿದ್ರಲ್ಲ, ಅವ್ರು ಮಾಡ್ಕೊಳ್ಳೇಬೇಕು ಅಂತ ನಾವಿಬ್ರು ಇವಾಗ ಇನ್ಸಿಸ್ಟ್ ಮಾಡ್ಲೇಬೇಕು ನಮ್ಮ ಹೆಂಗಳಿಯರಿಗೆ. ಹೌದು. ಯಾಕಂದ್ರೆ ಅಯ್ಯೋ ಅದೇನ್ ಪ್ಯಾಪ್ಸ್ಮಿಯರ್ ನಮ್ಗೆ ನೋಡ್ಕೊಳ್ಳೋಣ ಬಿಡು ಅಂತ ಬಿಡ್ತಾರೆ. ಮೊನ್ನೆ ನಾವು ಪ್ಯಾಪ್ಸ್ಮಿಯರ್ ಮಾಡಕ್ ಹೋದಾಗ ಆಲ್ರೆಡಿ 4th ಸ್ಟೇಜ್ ಒಂದು ಗ್ರೋತ್ ಇತ್ತು. ಈ ಕಾಯಿಲೆ ವೈಶಿಷ್ಟ್ಯ ಏನು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ದು ಅದು ಸೈಲೆಂಟ್ ಡಿಸೀಸ್. ಅದು ಒಂದು 8-9 ವರ್ಷ ತಗೊಂಡಿರುತ್ತೆ ಒಂದೊಂದ್ಸರಿ, ಬಟ್ ಅದು ಏನು ಸಿಂಪ್ಟಮ್ಸ್ ಕೊಡಲ್ಲ, ಫೀವರ್ ಕೊಡಲ್ಲ, ಬೇರೆ ಟ್ಯೂಬರ್ಕ್ಲೋಸಿಸ್ ಅದೊಂದು ಆದ್ರೆ ಇನ್ನೇನು ಇರಲ್ಲ. ವೈರಿಮಿಯಾ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಅಂತಂದ್ರೆ ಅದನ್ನು ಬಿಡಪ್ಪ ಏನೋ ಒಂದು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೇಕು ಸುಮ್ಮನೆ ಆಗ್ಬಿಡ್ತಾರೆ. ಹಾಗಾಗಿ ನಿಯಮಿತವಾಗಿ 2 ವರ್ಷಕ್ಕೊಂದ್ಸರಿ ಮದುವೆ ಆದ ಹೆಣ್ಮಕ್ಳು, ಮದುವೆ ಆಗದ ಅಥವಾ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಲ್ಲದ ಹೆಣ್ಮಕ್ಳು, ಯಾಕೆ ನಮ್ಗೆ ಇವಾಗ ಲಿವಿಂಗ್ ರಿಲೇಷನ್ ಅನ್ನೋದು ಒಂದು ಪದ್ಧತಿಯಲ್ಲಿದೆ. ಸೊ ಹೆಣ್ಮಕ್ಳು ಪ್ಯಾಪ್ಸ್ಮಿಯರ್ ನ ಮಾಡಿಸ್ಕೊಳ್ಳೋದ್ರಿಂದ, ಒಂದು ಗೈನಕ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಮಟ್ಟಿಗೆ ಈ ಕ್ಯಾನ್ಸರ್ ನ ನಾವು ತಡೆಗಟ್ಟಬಹುದು. ಸಣ್ಣ ಪುಟ್ಟ ಹುಣ್ಣಿತ್ತ, ಕ್ಯಾಂಡಿಡಾ ಇನ್ಫೆಕ್ಷನ್ ಇತ್ತು, ಅಥವಾ ಒಂದು ಸರ್ವಿಸೈಟಿಸ್ ಅಂತೀವಿ, ಅಥವಾ ಎರೋಷನ್ ಅಂತೀವಿ, ಅಂದ್ರೆ ಚರ್ಮ ಸ್ವಲ್ಪ ಸುಲ್ದಂಗಾಗಿರ್ತದೆ ಡೆಲಿವರಿ ಇದರಿಂದ, ಅವಾಗ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಅಲ್ಲೇ ಹೋಗ್ಬಿಡುತ್ತೆ. ಗರ್ಭಚೀಲನೆ ತೆಗಿಬೇಕು ಅನ್ನೋದು ಇಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಧನ್ಯವಾದಗಳು ಪರಿಮಳ ಅವರೇ. ಈಗ ನೀವು ವ್ಯಾಕ್ಸಿನ್ ಹೇಳಿದ್ರೆ, ಈ ವ್ಯಾಕ್ಸಿನ್ ಬರೀ ಹುಡುಗಿಯರಿಗೆ ಕೊಡ್ಬೇಕಾ, ಹುಡುಗರಿಗೂ ಕೊಡ್ಬೇಕಾ? ಯಾಕಂದ್ರೆ ಈ ಇನ್ಫೆಕ್ಷನ್ ಬರೋದೇ ಹುಡುಗರಿಂದ. ಸೊ ಅವ್ರಿಗೂ ಕೊಟ್ಟು ಅವ್ರಿಗೂ ಇದಾದ್ರೆ ಇನ್ನೂ ಒಳ್ಳೇದಲ್ವಾ? ಸೊ ಹಾಗಾಗಿ ಸಾಮಾನ್ಯವಾಗಿ ಯಾವುದೇ ಕಾಯಿಲೆದು ಒಬ್ಬರಿಗೆ ಕೊಡ್ತಾರೆ, ಆದ್ರೆ ಈ ಕಾಯಿಲೆಗೆ ಮಾತ್ರ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟಕ್ಕೆ ಹುಡುಗರಿಗೂ ಕೊಡ್ಬೇಕು ಅನ್ನೋದು ಮುಖ್ಯ ಅಲ್ವಾ? ಇದು ನೀವು ಒಂದು ಭಾರಿ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಮೇಡಮ್ ನನ್ಗೆ. ಯಾಕೆ ಅಂತಂದ್ರೆ ಹೆಣ್ಮಕ್ಳಿಗಷ್ಟೇ ಕೊಡೋ ಪದ್ಧತಿ ಒಂದ್ 4-5 ವರ್ಷದಿಂದವರೆಗೂ ಇದ್ದೇ ಇತ್ತು. ಬಟ್ ಆಸ್ಟ್ರೇಲಿಯಾ ವಾಸ್ ದ ಒನ್ ಕಂಟ್ರಿ ವಿ ಶುಡ್ ಲುಕ್ ದೆಮ್ ವಿತ್ ಪ್ರೈಡ್, ವಿಚ್ ಎವರ್ ದ ಕಂಟ್ರಿ. ಯಾಕಂದ್ರೆ ಅವ್ರು ಫಸ್ಟ್ ಬಾಯ್ಸಿಗೆ ಸ್ಟಾರ್ಟ್ ಮಾಡಿದ್ರು ಇದೇ ಸದ್ಯಾಂತದ ಮೇಲೆ. ಅವರಿಂದಾನೇ ಬರ್ತಾ ಇರೋದ್ರಿಂದ ಫಸ್ಟ್ ಅವ್ರನ್ನ ನಾವು ಇಮ್ಯುನೈಸ್ ಮಾಡ್ಬೇಕು, ಅವರಿಂದ ಬರ್ದಂಗ್ ನೋಡ್ಬೇಕು ಅಂತ. ಆದ್ರೆ ಗಂಡ್ ಮಕ್ಳನ್ನ ಹಿಡಿದು ವ್ಯಾಕ್ಸಿನೇಷನ್ ಕೊಡೋದು ತುಂಬಾ ಕಷ್ಟ ಇತ್ತು. ಹೆಣ್ಮಕ್ಳು ಯಾವ್ದೋ ಒಂದ್ ಕಾರಣಕ್ಕೆ ಆಸ್ಪತ್ರೆಗೆ ಬರೋದು ಸಾಧಾರಣವಾಗಿ ಕಾಮನ್, ಬಟ್ ಹುಡುಗರ್ನ ಹಿಡ್ಕೊಂಬಂದು ಕಷ್ಟ ಇತ್ತು. ಬಟ್ ಆಸ್ಟ್ರೇಲಿಯಾದವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಪ್ರೋಟೋಕಾಲೇ ತಂದು ಎಲ್ಲಾ ಹುಡುಗರಿಗೂ 18 ವರ್ಷಕ್ಕೆ, ಯಾಕಂದ್ರೆ ಅವ್ರ ಮೆಚುರಿಟಿ ಬಯಾಲಜಿಕಲ್ ಸಿಸ್ಟಮ್ ಪ್ರಕಾರ 18 ವರ್ಷಕ್ಕೆ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದ್ರು. ನಿಮ್ಗೆ ನಾನು ಹಂಚ್ಕೋಬೇಕು ಅಂದ್ರೆ ಮನೆ ಚಿಕ್ಕಮಗಳೂರು ಒಂದು ಕುರುಡ್ರ ಸ್ಕೂಲಿಗೆ ಹೋಗಿದ್ದೆ, ಕುರುಡ್ರ ಮಕ್ಕಳ ಸ್ಕೂಲಿಗೆ. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸೇರಿ ಒಂದು 65 ಜನ ಇದ್ದು. ಅದ್ರೊಳಗಡೆಗೆ ಅವರೇ ಗಾಡಿನ ನಿಂತ್ಕೊಂಡು ಚಿಕ್ಕಮಗಳೂರಿನಲ್ಲಿ ಡಾಕ್ಟರ್ ಕೃಷ್ಣರಾವ್ ಅಂತ, ಅವರಿಗೆ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೆ ಜಾಸ್ತಿ ವ್ಯಾಕ್ಸಿನೇಷನ್ ಕೊಟ್ಟಿದೀವಿ ಅವತ್ತು. ಇವಾಗ ಬಂದಿರೋ ಒಂದು ವ್ಯಾಕ್ಸಿನ್ ನ್ಯೂಟ್ರಲ್ ಜೆಂಡರ್ ಅದು. ಸೊ ಅದರಿಂದ ಇದು ಒಂದು ತುಂಬಾ ಒಂದು ಒಳ್ಳೆಯ ಒಂದು ಏನು ಮುನ್ನಡೆ ಅಂತ ಹೇಳ್ಬೋದು. ಗಂಡ್ಮಕ್ಳಿಗೂ ಕೊಡ್ಲೇಬೇಕು, ಹೆಣ್ಮಕ್ಳಿಗೂ ಕೊಡ್ಬೇಕು. ಆದ್ರೆ ಹೆಣ್ಮಕ್ಳು ಹೆಚ್ಚಿನ ಒಂದು ತೊಂದರೆಗೆ ಈಡಾಗೋದ್ರಿಂದ ನಾವು ಜಾಸ್ತಿ ಹೆಣ್ಮಕ್ಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಕರೆದು ಆದಷ್ಟು ಅವ್ರನ್ನ ಎಲ್ಲಿ ಟ್ಯಾಪ್ ಮಾಡಿಕೊಡ್ಬಹುದು ಅಂತ ನೋಡ್ತಾ ಇದೀವಿ. ಸೊ ಹಾಗಾಗಿ HPV ವ್ಯಾಕ್ಸಿನೇಷನ್ ಜನರು ಅದನ್ನ ಹೆದರ್ಕೊಂಡು ಅದೇನೋ ಆಗ್ಬಿಡುತ್ತೆ, ಯಾರೋ ಒಂದು ಆಂಟಿ ವ್ಯಾಕ್ ಗ್ರೂಪ್ ಅಂತ ಇರುತ್ತೆ, ಒಬ್ರು ಅಂತಾರೆ ಓ ಅದನ್ನ ತಗೊಂಡ್ಮೇಲೆ ಅವಳಿಗೆ ಮಕ್ಳೇ ಆಗ್ಲಿಲ್ವಂತೆ, ಹುಡುಗಿಗೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಏನೋ ಒಂದು ತಲೆನೋವು ಬಂದ್ರು ಅದಕ್ಕೆ ಒಂದೇನೋ ಆಯ್ತು ಅನ್ನೋ ಹಾಗೆ. ಸೊ ಇದೆಲ್ಲ ಸುಳ್ಳು ಪೋಹಗಳು. ನಮ್ಮ ಹತ್ರ ಏನ್ ಉಪಯೋಗಗಳಿದೆ ಅದನ್ನ ಮಾಡ್ಕೊಂಡು ಆರೋಗ್ಯವಾಗಿ ನಮ್ಮ ಹೆಣ್ಮಕ್ಳು ಇರ್ಬೇಕು. ಸೊ ಈ ಗರ್ಭಕೋಶದ ಕಂಠದ ಕುತ್ತಿಗೆ ಯಾಕೆ ನಾನು ಇಷ್ಟು ಇನ್ಸಿಸ್ಟ್ ಮಾಡಿ ಅದನ್ನ ಮೊದ್ಲಿಂದ ನಾನು ಅದನ್ನ ಬಿಡದೆ, ಯಾವುದೇ ಒಂದು ಡೆಲಿವರಿ ಇರ್ಲಿ ಅಥವಾ ರೋಬೋಟಿಕ್ ಸರ್ಜರಿ ಇರ್ಲಿ, ಇದ್ರ ಬಗ್ಗೆ ನನ್ನ ಒಂದು ಆದ್ಯತೆ ಕಡಿಮೆ ಯಾಕೆ ಆಗ್ತಿಲ್ಲ ಅಂದ್ರೆ 75,000 ಪರ್ ಇಯರ್ ನಮ್ಮ ಹೆಣ್ಮಕ್ಳು ಸಾಯ್ತಾ ಇದ್ದಾರೆ. ಅಂದ್ರೆ 8 ನಿಮಿಷಕ್ಕೆ ಒಂದು ಹೆಣ್ಮಗಳು ಸಾಯ್ತಾ ಇದ್ದಾಳೆ. ನಾವು ನೀವು ಕುತ್ಕೊಂಡು ಇಲ್ಲಿ ಚಂದವಾಗಿ ಮಾತಾಡ್ತಿರ್ಬೋದು, ಆದ್ರೆ ಎಲ್ಲೋ ಒಬ್ಳು ಹೆಣ್ಮಗಳು ಸಾಯ್ತಾ ಇದ್ದಾಳೆ. ಯಾಕಂದ್ರೆ ಅವಳಿಗೆ ಅಲ್ಲಿ ಡಯಾಗ್ನೋಸ್ ಆಗಿರ್ಲಿಕ್ಕಿಲ್ಲ, ಏನೋ ಅವಳಿಗೆ ದೆವ್ವ ಬಡಿತು ಸತ್ತೋದ್ಲು ಅನ್ಬೋದು ಹಳ್ಳಿಯವರು, ಅಥವಾ ಇನ್ನೊಂದೇನೋ ಹಾರ್ಟ್ ಅಟ್ಯಾಕ್ ಆಯ್ತು ಸತ್ತೋದ್ಲು ಅನ್ಬೋದು. ಅದ್ರ ಕಾಯಿಲೆ ಯಾವ್ದೊಂದು ಕಂಡಿಡ್ದಿರಲ್ಲ ಎಷ್ಟೋ ಸರಿ. ಹಾಗಾಗಿ ನಾವು ನಮ್ಮ ದೇಶದ ಒಂದು ಜಗತ್ತಿನ ಒಂದು 1/3 ಆಫ್ ದ ಮಾರ್ಟಾಲಿಟಿ, 3ನೇ ಭಾಗದಲ್ಲಿ 1 ಭಾಗ ನಮ್ಮ ಹತ್ರ ಇದೆ ಇಂಡಿಯಾದಲ್ಲಿ. ಸೊ ನಾವು ಇಷ್ಟು ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗಿರೋರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ವ್ಯಾಕ್ಸಿನ್ ತಗೊಂಡು ಸಮಯಕ್ಕೆ ಸರಿಯಾಗಿ ಆರೋಗ್ಯ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಇನ್ನೂ ಆರೋಗ್ಯವಾಗಿ ನಮ್ಮ ಆಧ್ಯಾತ್ಮ ಜೀವನ ಅಳವಡಿಸ್ಕೊಳ್ಳೋದ್ರಿಂದ ನಾವು ಚೆನ್ನಾಗಿರ್ಬೋದು. ಧನ್ಯವಾದಗಳು ಪರಿಮಳ ದೇವಿ ಅವರೇ. ಎಷ್ಟು ಸುಲಿದ ಬಾಳೆಹಣ್ಣಿನ ಹಾಗೆ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀರಿ. ಆದ್ರೆ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಅವರು ಚೆನ್ನಾಗಿದ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ನೋಡಿ. ಆಮೇಲೆ ಇದು ಕ್ಯಾನ್ಸರ್ ಬಂದ ಮೇಲೆ ಅವಸ್ಥೆ ಪಡೋದ್ರ ಬದಲು ಕ್ಯಾನ್ಸರ್ ಬರ್ದಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತಾ ನಿಮಗೆ ಹೌದು ಹೌದು.
ಪ್ರಿವೆನ್ಷನ್ ಇಸ್ ಬೆಟರ್ Thank ದನ್ you, madam. ಧನ್ಯವಾದಗಳು. ನೀವು ಇಷ್ಟು Thank ಚೆನ್ನಾಗಿ you very much, ನಮ್ಮ madam. ವೀಕ್ಷಕರಿಗೆ ನಮಸ್ಕಾರ. ನಮಸ್ಕಾರಗಳು. ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ನಮ್ಮ ನಮಸ್ಕಾರ. ಗುರುಗಳಿಗೆ.